ಹಾಯ್, ಇವತ್ತು ಪ್ರಗತಿ ಲಂಚ್ ಬಾಕ್ಸ್ಗೆ ಏನೆಲ್ಲ ಮಾಡಿದೆ ಅಂತ ನೋಡೋಣ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳು ಲಂಚ್ ಬಾಕ್ಸ್ ಮಾಡೋದು ಟೆನ್ಷನ್ ಏನಲ್ಲ. ಪದೇ ಪದೇ ರಿಪೀಟಾಗಿ ಒಂದೇ ರೆಸಿಪಿ ಮಾಡ್ತಾಯಿದ್ರೆ ಮಕ್ಳಿಗೆ ಇಷ್ಟ ಆಗೋದಿಲ್ಲ, ಅದೇ ಟೆನ್ಷನ್ನು. ಅದಕ್ಕೆ ನಾವು ಮಾಡಿರುವಂತಹ ತರಕಾರಿಯನ್ನೇ ಡಿಫ್ರೆಂಟಾಗಿ ಮಾಡಿಕೊಡ್ತೀವಿ. ಇಲ್ಲಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಬೇಗನೆ ಬ್ರೌನ್ ಕಲರ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ, ಗರಂ ಮಸಾಲ, ಜೀರಿಗೆ ಪುಡಿ ಎಲ್ಲ ಹಾಕ್ಕೋಬೋದು. ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಫ್ರೈ ಆದ ತಕ್ಷಣ ಸ್ವಲ್ಪ ಅಂದರೆ ನಿಮಗೆ ಮೂಲಂಗಿ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೋಬೋದು. ಸಣ್ಣಗಾದರೂ ಸರಿ, ನಾನು ಕಟ್ ಮಾಡಿರೋ ಥರ ಆದರೂ ಸರಿ. ಇಲ್ಲಿ ತೆಂಗಿನಕಾಯಿಗೆ ಸ್ವಲ್ಪ ಗಸಗಸೆ, ಜೀರಿಗೆ, ಹೋಮ್ಕಾಳು ಹಾಕಿ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಕಾಯಿ ಫ್ರಿಜ್ಜಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಬಿಸಿನೀರು ಹಾಕ್ಕೊಂಡೆ. ಆ ಗ್ರೇವಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಮೂಲಂಗಿ ಗ್ರೇವಿ ರೆಡಿ ಆಗುತ್ತೆ. ಅಕ್ಕಿ ಮತ್ತು ರಾಗಿ ಹಿಟ್ಟು ಮಿಕ್ಸ್ ಮಾಡಿದಂತಹ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ದೋಸೆ, ಚಪಾತಿ ರಿಪೀಟಾಗಿ ಮಾಡಿದ್ರೆ ಮಕ್ಕಳಿಗೆ ಇಷ್ಟ ಆಗಲ್ಲ. ಆ ನೀರು ಹಾಕಿ ಎಷ್ಟು ಗಟ್ಟಿಯಾಗಿ ಕಳಿಸ್ತೀವಿ ಅದರಲ್ಲೇ ನಮಗೆ ಅಕ್ಕಿ ರೊಟ್ಟಿ ಹೆಂಚಿನ ಮೇಲೆ ಚೆನ್ನಾಗಿ ಬರಾಗಿ ಮಾಡಿದೆ ಇವತ್ತಿನ ಲಂಚ್ ಬಾಕ್ಸ್.